ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ಸತ್ಯದ ಹಾದಿಯಲ್ಲಿ ಕಠಿಣವಿದ್ದರೂ ನೆಮ್ಮದಿಯ ತಾಣವಿದೆ. ಮಿಥ್ಯದ ಮಾರ್ಗವು ಸುಲಭವಿದ್ದರೂ ದುಃಖದ ಅಗತ್ಯವಿದೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಯುಗಾದಿಯ ಮಹತ್ವವನ್ನು ನಾವು ತಿಳ್ಕೊಳ್ಳೋಣ. ಇವತ್ತು ಯುಗಾದಿ ಹಬ್ಬ, ನಮ್ಮ ಹೊಸ ವರ್ಷ, ಅದರ ಮಹತ್ವವನ್ನು ತಿಳ್ಕೊಳ್ಳೋಣ. ಹೊಸ ವರ್ಷದ ಆರಂಭದ ದಿನವೇ ಯುಗಾದಿ. ಯುಗಾದಿಯಲ್ಲಿ ಯುಗ ಎಂದರೆ ನೂತನ ವರ್ಷ, ಆದಿ ಎಂದರೆ ಆರಂಭ. ಯುಗಾದಿಯಲ್ಲಿ ಎರಡು ವಿಧ ಇದೆ. ಒಂದು ಚಾಂದ್ರಮಾನ ಯುಗಾದಿ, ಮತ್ತೊಂದು ಸೌರಮಾನ ಯುಗಾದಿ. ಇಂತಹ ಧಾರ್ಮಿಕ ಮಹತ್ವವುಳ್ಳ ಯುಗಾದಿಯ ಮಹತ್ವ ನಾವು ತಿಳ್ಕೋಬೇಕು. ಸೃಷ್ಟಿಕರ್ತರಾದ ಬ್ರಹ್ಮದೇವರು ಆ ದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಈ ಜಗತ್ತನ್ನು ಸುಂದರವಾಗಿ ಅದ್ಭುತವಾಗಿ ಸೃಷ್ಟಿಸಿದ. ಅಲ್ಲಿ ಗ್ರಹ, ನಕ್ಷತ್ರ, ಮಾಸ, ಋತು, ವರ್ಷ, ವರ್ಷಾಧಿಪತಿಯನ್ನು ಸೃಷ್ಟಿಸಿ ಕಾಲಗಣನೆ ಆರಂಭಿಸುವ ವ್ಯವಸ್ಥೆ ಮಾಡಿದ. ಅಂದೇ ಯುಗಾದಿಯ ಯುಗದ ಆದಿ ಎನಿಸಿದೆ. ಯುಗಾದಿಯ ದಿವಸ ಬೆಳಿಗ್ಗೆ ಬೇಗ ಎದ್ದು ಮಂಗಳ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಧರಿಸಬೇಕು. ಮಾವು ಬೇವುಗಳಿಂದ ಮನೆಯನ್ನು ಶೃಂಗಾರ ಮಾಡಿ ಮನೆಯ ಅಂಗಳದಲ್ಲಿ ರಂಗೋಲಿ ಹಾಕಬೇಕು. ದೇವರ ಕೋಣೆಯಲ್ಲಿ ರಂಗೋಲಿ ಹಾಕಿ ಬೆಂದ ಗಾಣಿಸಿ ವರ್ಷವೆಲ್ಲ ಚಂದ ಕಾಣಿಸಿ ವರ್ಷವೆಲ್ಲ ಹರ್ಷ ತುಂಬಲಿ ಎಂದು ದೇವರ ಮುಂದೆ ಬೇವು ಬೆಲ್ಲವನ್ನಿಟ್ಟು ಪೂಜಿಸಬೇಕು. ನಂತರ ಬೇವು ಬೆಲ್ಲವನ್ನು ಬಂಧು ಮಿತ್ರರಿಗೆ ಹಂಚಿ ತಾವು ಭಕ್ಷಿಸಬೇಕು. ಇದರ ಏನು ಅಂದರೆ ಸುಖ ದುಃಖ, ಹಗಲು ರಾತ್ರಿ, ನೋವು ನಲಿವು, ಪ್ರೀತಿ ದ್ವೇಷ, ಲಾಭ ನಷ್ಟ ಇವುಗಳನ್ನು ಸಮಾನ ಮನೋಭಾವದಿಂದ ಸ್ವೀಕರಿಸುವ ದೃಢಭಾವ ನಾವು ಬೆಳೆಸ್ಕೋಬೇಕು. ವರ್ಷವಿಡೀ ಜೀವನ ಸಮರಸವಾಗಿರಲಿ ಎಂಬ ಸದುದ್ದೇಶವೇ ಇದು ಯುಗಾದಿ ಆಚರಣೆ ನಾವು ಮಾಡೋದು. ಯುಗಾದಿ ಆಚರಣೆ ಹೇಗೆ ಮಾಡ್ವಿ, ವಿಧಾನ ಏನು ಅಂದರೆ, ಯುಗಾದಿಯು ಪ್ರಮುಖ ಅಂಶವಾಗಿರುವುದು ಪಂಚಾಂಗ ಶ್ರವಣ. ಪಂಚಾಂಗ ಶ್ರವಣದ ಮುನ್ನ ದೇವರ ಮುಂದೆ ಪಂಚಾಂಗವನ್ನಿಟ್ಟು ಪೂಜಿಸಿ ಕುಲದೇವರನ್ನು ಕುಲಗುರುವನ್ನು ಮನಸಾರೆ ಸ್ಮರಿಸಿಕೊಂಡು ದೇವರನ್ನು ಪೂಜೆ ಅರ್ಚನೆ ಮಾಡ್ಕೋಬೇಕು. ದೇವರಿಗೆ ವಿಶೇಷವಾಗಿ ನೈವೇದ್ಯ ಮಾಡಿ ತಿನಿಸಿ ತಯಾರಿಸಿ ನೈವೇದ್ಯ ಮಾಡಿ ಜೊತೆಯಲ್ಲಿ ಬೇವು ಬೆಲ್ಲವನ್ನು ದೇವರಿಗೆ ಅರ್ಪಿಸಿ ಮಂಗಳಾರತಿ ಮಾಡಿ ದೇವರ ಬಳಿ ಇರುವ ಪಂಚಾಂಗ ಶ್ರವಣ ಮಾಡಬೇಕು. ಪಂಚಾಂಗ ಎಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣಗಳೇ ಪಂಚ ಅಂಗಗಳು. ಅದುವೇ ಪಂಚಾಂಗ. ಪಂಚ ಅಂದರೆ ಐದು ಅಂಗಗಳು. ಯಾವ್ಯಾವುದು? ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ. ಪಂಚಾಂಗದಲ್ಲಿ ಏನೇನು ವಿಶೇಷ ಇದೆ ಅಂದರೆ, ಸೂರ್ಯನಿಂದ ಆರೋಗ್ಯ, ಚಂದ್ರದೇವನಿಂದ ಕೀರ್ತಿ, ಕುಜನಿಂದ ಐಶ್ವರ್ಯ, ಬುಧನಿಂದ ಬುದ್ಧಿ, ಗುರುವಿನಿಂದ ಗೌರವ, ಶುಕ್ರನಿಂದ ಕೋಮಲವಾಣಿ, ಶನಿದೇವನಿಂದ ಆನಂದ, ರಾಹುವಿನಿಂದ ಬಾಹುಬಲ, ಕೇತುವಿನಿಂದ ಉನ್ನತಿ. ಹೀಗೆ ನವಗ್ರಹದಿಂದ ಉತ್ತಮ ಬಲ ದೊರೆಯುತ್ತದೆ. ಅಂತೆಯೇ ಪ್ರತಿನಿತ್ಯ ನವಗ್ರಹವನ್ನು ಸ್ಮರಿಸಿ ಅವರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ನಾವು. ಪಂಚಾಂಗದ ತಿಥಿ ಶ್ರವಣದಿಂದ ಸಂಪತ್ತು ಬರುತ್ತದೆ. ವಾರದ ಶ್ರವಣದಿಂದ ದೀರ್ಘಾಯುಷ್ಯು ಪ್ರಾಪ್ತವಾಗುತ್ತದೆ. ನಕ್ಷತ್ರ ಶ್ರವಣದಿಂದ ಪಾಪಗಳು ದೂರವಾಗುತ್ತದೆ. ಯೋಗ ಶ್ರವಣದಿಂದ ಯೋಗ ದೂರವಾಗುತ್ತದೆ. ಹಾಗೆಯೇ ಕರ್ಣ ಶ್ರವಣದಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಪೂರ್ಣಗೊಳ್ಳುತ್ತದೆ. ಪ್ರತಿಯೊಬ್ಬರೂ ಸಂಧ್ಯಾವಂದನೆ ಮತ್ತು ದೇವರ ಪೂಜೆ ಮಾಡುವ ಮುನ್ನ ಆ ದಿನದ ಪಂಚಾಂಗ ಶ್ರವಣ ಮಾಡಬೇಕು. ನಿತ್ಯವೂ ಪಂಚಾಂಗ ಶ್ರವಣ ಮಾಡುವುದರಿಂದ ಅಗ್ನಿಷ್ಟೋಮ ಫಲ ಮತ್ತು ಗಂಗಾ ಸ್ನಾನದ ಫಲ ದೊರೆಯುತ್ತದೆ. ಯುಗಾದಿಯಂದು ಪಂಚಾಂಗ ಶ್ರವಣ ಕೇಳುವುದರಿಂದ ಎಲ್ಲ ಪಾಪಗಳು ಕ್ಷೀಣಿಸಿ ಆಯುರಾರೋಗ್ಯ ಭಾಗ್ಯ ಸಕಲ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಯುಗಾದಿಯ ಪಂಚಾಂಗ ಶ್ರವಣದ ನಂತರ ವಿಶೇಷವಾಗಿ ದೇವರಿಗೆ ಸಮರ್ಪಿಸಿದ ಬೇವು ಬೆಲ್ಲವನ್ನು ಭಕ್ತಿಯಿಂದ ಬಂಧು ಬಾಂಧವರಿಗೆ ನೀಡಿ ತಾವು ಸ್ವೀಕಾರ ಮಾಡಬೇಕು. ಬೇವು ಬೆಲ್ಲ ಸ್ವೀಕರಿಸುವಾಗ ನಾವು ಈ ಮಂತ್ರವನ್ನು ಪಠನೆ ಮಾಡಬೇಕು. ಯಾವುದು? ಶತಾಯುರು ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಲಪಕ್ಷಣಂ. ಏನು ಅಂದರೆ ಅದು ಅರ್ಥ, 100 ವರ್ಷಗಳು ಆಯುಷ್ಯ, ಸದೃಢ ಆರೋಗ್ಯ, ಸಕಲ ಸಂಪತ್ತುಗಳು ಪ್ರಾಪ್ತಿ, ಸಕಲಾರಿಷ್ಟ ನಿವಾರಣೆಗಾಗಿ ಬೇವು ಬೆಲ್ಲ ಸೇವಿಸುತ್ತೇವೆ ಎಂದು ಭಾವಿಸಿ ಬ್ರಾಹ್ಮಣಿಗೆ ಹಿರಿಯರಿಗೆ ನೀಡಿ ಹಾಗೂ ಭಕ್ಷಿಸಬೇಕು. ಈ ದೇವರಲ್ಲಿ ಲೋಕ ಸಮಸ್ತ ಸುಖಿನೋಭವಂತು ಎಂದು ಪ್ರಾರ್ಥನೆ ಮಾಡ್ಕೋಬೇಕು. ಶ್ರದ್ಧೆಯಿಂದ ಯುಗಾದಿಯನ್ನು ನಾವು ಆಚರಣೆ ಮಾಡ್ಕೋಬೇಕು. ಈಗ ವರ್ಷದ ಆದಾಯ ವ್ಯಯಗಳನ್ನು ತಿಳ್ಕೊಳ್ಳೋಣ. ಈಗ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಆದಾಯ 11, ವ್ಯಯ 5, ಆರೋಗ್ಯ 0, ಅನಾರೋಗ್ಯ 4, ರಾಜ ಪೂಜಾ 4, ರಾಜಕೋಪ 2, ಸುಖ 6, ದುಃಖ 3 ಇದೆ. ನೆಕ್ಸ್ಟ್ ವೃಷಭ ಮತ್ತು ತುಲಾ ರಾಶಿಯವರಿಗೆ ಆದಾಯ 5 ಇದೆ, ವ್ಯಯ 14 ಇದೆ,
ಆರೋಗ್ಯ 4 ಇದೆ, ರಾ ಅರೋ ಅನಾರೋಗ್ಯ 5 ಇದೆ, ರಾಜಪೂಜಾ 3 ಇದೆ, ರಾಜಕೋಪ 5 ಇದೆ, ಸುಖ 6 ಇದೆ, ದುಃಖ 3 ಇದೆ. ಹಾಗೆಯೇ ಮಿಥುನ ಮತ್ತು ಕನ್ಯಾ ರಾಶಿಗೆ ಆದಾಯ 8, ವ್ಯಯ 11, ಅಂದರೆ ಖರ್ಚೇ ಜಾಸ್ತಿ ಇವರಿಗೆ. ಆರೋಗ್ಯ 6, ಅನಾರೋಗ್ಯ 6, ಅಂದರೆ ಸಮ ಇದೆ. ರಾಜಪೂಜಾ 0, ರಾಜಕೋಪ ಜಾಸ್ತಿ, ಕೋಪ ಜಾಸ್ತಿ ಇದೆ. ಸುಖ 6, ದುಃಖ 3 ಇದೆ. ನೆಕ್ಸ್ಟು ಕರ್ಕಾಟಕ ರಾಶಿಯವರಿಗೆ ಆದಾಯ 8, ವ್ಯಯ 2, ಆರೋಗ್ಯ 3, ಅನಾರೋಗ್ಯ 2, ರಾಜಪೂಜಾ 1, ರಾಜಕೋಪ 2, ಸುಖ 6, ದುಃಖ 3 ಇದೆ. ಹಾಗೆ ಸಿಂಹ ರಾಶಿಯವರಿಗೆ ಆದಾಯ 5, ವ್ಯಯ 5, ಆರೋಗ್ಯ 1, ಅನಾರೋಗ್ಯ 1, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3 ಇದೆ. ಹಾಗೆ ಧನುಸ್ಸು ರಾಶಿಯವರಿಗೆ ಆದಾಯ 14, ವ್ಯಯ 11. ನೋಡಿ, ಆದಾಯ ಜಾಸ್ತಿ ಇದೆ, ವ್ಯಯ ಕಡಿಮೆ ಇದೆ. ಆರೋಗ್ಯ 5 ಇದೆ, ಅನಾರೋಗ್ಯ 2 ಇದೆ, ಪರವಾಗಿಲ್ಲ. ರಾಜಪೂಜಾ 3 ಇದೆ, ರಾಜಕೋಪ ಜಾಸ್ತಿ ಇದೆ, ಕೋಪ ಕಡಿಮೆ ಮಾಡ್ಕೋಬೇಕು. ಸುಖ 6 ಇದೆ, ದುಃಖ 3 ಇದೆ, ಪರವಾಗಿಲ್ಲ, ಚೆನ್ನಾಗಿದೆ. ಮಕರ ಮತ್ತು ಕುಂಭ ರಾಶಿಯವರಿಗೆ ಆದಾಯ 2, ವ್ಯಯ 8, ಆರೋಗ್ಯ 6, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3 ಇದೆ. ಇವತ್ತು ನಾವು ಈ ಒಂದು ಸಂವತ್ಸರ ಫಲಗಳನ್ನು ತಿಳ್ಕೊಳ್ಳೋಣ. ರಾಜರುಗಳು ನ್ಯಾಯಯುತವಾಗಿ ರಾಜ್ಯ ಪಾಲನೆ ಮಾಡ್ತಾರೆ. ಜನರು ಸತ್ಕಾರ್ಯ ಮುಖರಾಗ್ತಾರೆ. ಗೊತ್ತಾಯ್ತಾ? ಮೋಡಗಳು ಚೆನ್ನಾಗಿ ಬಂದು ಮಳೆ ಸುರಿಸತ್ತೆ. ಬೆಳೆಗಳು ಚೆನ್ನಾಗಿ ಆಗತ್ತೆ. ಹೊಲ ಗದ್ದೆ ತೋಟಗಳು ಬೆಳೆ ಚೆನ್ನಾಗಿರುತ್ತೆ, ಉತ್ತಮವಾಗಿರುತ್ತೆ. ಗೊತ್ತಾಯ್ತಾ? ಅಗ್ನಿ ಭಯ ಇರುತ್ತೆ, ಜಲ ಭಯ ಇರುತ್ತೆ. ಗೊತ್ತಾಯ್ತಾ? ಎಲ್ಲ ಇವತ್ತಿಗೆ ಶ್ರೀಗಂಧ, ಕುಂಕುಮ, ಎಣ್ಣೆ, ಎಳ್ಳು ಮೊದಲಾದ ರಸಪದಾರ್ಥಗಳು ಚೆನ್ನಾಗಿ ಆಗತ್ತೆ. ಬೆಳೆ ಕಡಿಮೆ ಆಗತ್ತೆ, ವಸ್ತುಗಳ ಬೆಲೆ ಕಡಿಮೆ ಆಗತ್ತೆ. ಗೋವುಗಳಿಗೆ ಚೆನ್ನಾಗಿ ಮೇವು ಸಿಗೋದ್ರಿಂದ ಹಾಲುಗಳು ಸಮೃದ್ಧಿಯಾಗಿ ಕೊಡುತ್ತೆ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 19/3/2026 ಗುರುವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ವಸಂತ ಋತು, ಶುಕ್ಲ ಪಕ್ಷ. ಇವತ್ತು ಅಮಾವಾಸ್ಯೆ 6:54 ಇದೆ, 6:54 ತನಕ ಇದೆ. ನಂತರ ಪಾಡ್ಯ ಇದೆ, ಅಂದರೆ ಪಾಡ್ಯ ನಂತರ ಯುಗಾದಿ ಆಚರಣೆ ಮಾಡ್ಬೋದು. ತಿಥಿ ಪಾಡ್ಯ ಬೆಳಿಗ್ಗೆ 6:54, ನಕ್ಷತ್ರ ಉತ್ತರಾಭಾದ್ರ ರಾತ್ರಿ 4:51, ಮಳೆ ಉತ್ತರಾಭಾದ್ರ 1ನೇ ಪಾದ. ಯುಗಾದಿ ಇವತ್ತು ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ ರಾತ್ರಿ 2:02 3:33 ತನಕ ಇದೆ. ಗುಳಿಕ ಕಾಲ 9:21 11 ಗಂಟೆ ತನಕ ಇದೆ. ಯಮಗಂಟ ಕಾಲ 6:28 7:58 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಹೊಸ ವರ್ಷ ನಿಮಗೆಲ್ಲ ಸಮೃದ್ಧಿ ಕೊಡಲಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತೀವಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.